ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅದು ಇರೋದು ಬೆಂಗಳೂರು ಗ್ರಾಮೀಣ, ನಾವು ಇರೋದು ಬೆಳಗಾವಿ ಜಿಲ್ಲೆ. ಅದ್ರ ಬಗ್ಗೆ ನಮಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅಲ್ಲ, ನಿರೀಕ್ಷೆ ಇತ್ತ ನಿಮಗೆ ಚಿಕ್ಕೋಡಿಯಲ್ಲಿ ನಿರೀಕ್ಷಿತ ಫಲಿತಾಂಶ ಅಥವಾ ಏನಾದರೂ? ನಿರೀಕ್ಷೆ ಇತ್ತು ನಮ್ಗೆ. ಇನ್ನೂ 50,000 ಲೀಡ್ ಜಾಸ್ತಿ ಆಗಬೇಕಿತ್ತು. 1,50,000 ಲೀಡ್ ಹಿಡಿದ್ವಿ ನಾವು. 50,000 ಮತ್ತು ಕಡಿಮೆ ಆಯ್ತು ಅಷ್ಟೇ. ಸ್ವಲ್ಪ ಅಲ್ಲಿ ಆತನಿ, ಸ್ವಲ್ಪ ಈ ಕಡೆ ರಾಯಬಾಗು, ಸ್ವಲ್ಪ ಕುಕ್ಕೇರಿ, ಈ ಕಡೆ ಒಂದು 34,000 ಕಡಿಮೆ ಆಗಿ 50,000 ಕಡಿಮೆ ಆಯ್ತಿಲ್ಲ. ಗೆಲುವು ಅವ್ರಿಗೆ ಸಿದ್ಧ ಆಯ್ತು. ಫಸ್ಟ್ ಟೈಮ್ ನಿಮ್ಮ ಮನೆಯಿಂದ ಹೆಣ್ಣು ಮಗಳು ಸಂಸತ್ತನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ತಾವು ರಾಜಕಾರಣ ಮಾಡ್ಕೊತ ಬಂದಿದ್ರಿ, ಎಲ್ಲ ಅಣ್ಣತಮ್ಮ ರಾಜಕಾರಣ ಮಾಡ್ತಾ ಇದ್ರಿ. ಆದರೆ ಫಸ್ಟ್ ಟೈಮ್, ಯಾಕಂದ್ರೆ ಪ್ರಚಾರಕ್ಕೂ ಸಹ ಹೆಣ್ಮಕ್ಳು ಬರಲ್ಲ, ಇಲ್ಲಿ ಹೆಣ್ಮಕ್ಳನ್ನ ಕರ್ಸಂಗಿಲ್ಲ. ಆದ್ರೆ ಫಸ್ಟ್ ಟೈಮ್ ಸಂಸತ್ತನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ನಿಮ್ಮ 2ನೇ ತಲೆಮಾರು ಸಂಸತ್ತನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಏನು ಹೇಳ ಬಯಸ್ತೀರಿ? ಅವ್ರಿಗೆ ಏನು ಶುಭ ಹಾರೈಕೆ ಮಾಡ್ತೀರಿ ಅಂತ? ಇಲ್ಲ, ಅವ್ರು ಪ್ರಿಯಾಂಕಾ ಆಯಿತು, ರಾಹುಲ್ ಆಯ್ತು, ಈಗಾಗಲೇ ಎಮ್ಕಮಡಿ ಕ್ಷೇತ್ರ ಮತ್ತು ಇನ್ನೂ ಜಿಲ್ಲೆ ತುಂಬ ಎಲ್ಲ ಅವರು ಸತೀಶ್ ಅವ್ರ ತಂದೆಯವ್ರ ಜೊತೆ ಎಲ್ಲ ಅವರು ಕೆಲಸ ಮಾಡಿದ್ದಾರೆ. ಅವ್ರಿಗೆಲ್ಲ ಅನುಭವ ಇದೆ. ಎಮ್ಕಮಡಿ ಕ್ಷೇತ್ರದಲ್ಲಿ ಅವರೇ ಜಾಸ್ತಿ ಹೋಗಿ ಏನೇ ಇದ್ದರೂ ಕಾರ್ಯಕರ್ತ ಸ್ಪಂದನೋದು ಕೆಲಸ ಮಾಡೋದು. ಹಿಂಗಾದ್ರೆ ಪ್ರಿಯಾಂಕಾ ಮತ್ತು ಒಳ್ಳೆ ಕೆಲಸನೂ ಮಾಡ್ತಾರೆ. ಮುಂದಿನ ಒಂದು ಈಗ MP ಆದಮೇಲೆ ಚಿಕ್ಕೋಡಿ ಭಾಗ ಎಲ್ಲ ಜನರು ಸ್ಪಂದಿಸಿ ಅವ್ರು ಹೆಚ್ಚಿಗೆ ಒಂದು ವಿಶ್ವಾಸ ಗಳಿಸ್ಕೊಂಡು ಮುಂದಿನ ಚುನಾವಣೆಯಲ್ಲಿ ಈಗ 1 ಲಕ್ಷ ಅಲ್ಲ 3 ಲಕ್ಷನೂ ಗೆಲ್ತಾರೆ ಅವ್ರು. ಯಾಕಂದ್ರೆ ರಾಹುಲ್ ಆಗಲಿ ಪ್ರಿಯಾಂಕಾ ಹಂಗೆ ಜನರ ಜೊತೆ ಸಂಪರ್ಕ ಅವ್ರು ಚೆನ್ನಾಗಿದೆ. ಯಾಕಂದ್ರೆ ಮೊನ್ನೆ ಎಮ್ಕಮಡಿ ಕ್ಷೇತ್ರ ಆಗೋದು MLA ಕ್ಷೇತ್ರ ಆಗಿರೋದ್ರಿಂದ ಅವ್ರ ಸಂಪರ್ಕ ಜಾಸ್ತಿ ಆಕೈತಿ. ಮತ್ತು ಅವರು ಒಮ್ಮೆ ಡೈರೆಕ್ಟ್ ಹೋಗಿ MP ಎಲೆಕ್ಷನ್ ಐತಿಲ್ಲ, ಈಗ ಒಂದು 5-6 ವರ್ಷದಿಂದ ಅವ್ರು ಕಾರ್ಯಕರ್ತ ಕೆಲಸ ಮಾಡ್ತಾರೆ ಜಿಲ್ಲೆಯಲ್ಲಿ. ಯಾವುದೋ ಒಂದು ಫಂಕ್ಷನ್ ಇರಬೇಕು, ಯಾವುದೋ ಒಂದು ಮಹಿಳಾ ಕಾರ್ಯಕ್ರಮ ಇರಬೇಕು, ಅವ್ರು ಹೋಗಿ ಬರೋದ್ರಿಂದ ಜನರ ಸಂಪರ್ಕ ಇದಾಗಿದೆ. ಒಮ್ಮೆ ಅವ್ರು ಬಂದು ನಿಂತರೆ ಜನ ಮತ ಹಾಕೋದಿಲ್ಲ. ಹೀಗಾಗಿ ಜನರ ಜೊತೆ ಅವ್ರಿಗೆ ಸಂಪರ್ಕ ಆಗೋದ್ರಿಂದ ಪ್ರಿಯಾಂಕಾ ಅವ್ರಿಗೆ ಗೆಲ್ತಾರು. ಮತ್ತು ಅವ್ರು ಮುಂದಿನ ಈಗ MP ಆದಮೇಲೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಾವು 8 ಕ್ಷೇತ್ರದಲ್ಲಿ ನಮ್ಮದೊಂದು ನಿರೀಕ್ಷೆ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.